ಒಬಿಸಿಗೆ ನರೇಂದ್ರ ಮೋದಿ ಅವರು ಸೇರಿಲ್ಲ ಅನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟು ಆ ಜನಾಂಗಕ್ಕೆ ಒಂದು ದ್ರೋಹವನ್ನು ಮಾಡಿದ್ದಾರೆ. ಅದರ ಅಂಗವಾಗಿ ಈ ದಿನ ಒಬಿಸಿ ಮೋರ್ಚಾದ ವತಿಯಿಂದ ಹಾಗೂ ಭಾರತೀಯ ಜನತಾ ಪಾರ್ಟಿಯ ವತಿಯಿಂದ ಈ ದಿನ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಪ್ರತಿಭಟನೆಯ ಅಧ್ಯಕ್ಷತೆಯನ್ನು ಒಬಿಸಿ ಮೋರ್ಚಾದ ಅಧ್ಯಕ್ಷರಾದ ವಿನೋದ್ ರಾಜ್ ಅವರು ವಹಿಸಿಕೊಂಡಿದ್ದಾರೆ. ಹಾಗೆ ನಗರ ಮಂಡಲದ ನೂತನ ಅಧ್ಯಕ್ಷರಾದ ಗಣೇಶ್ ಪ್ರಸಾದ್ ಅವರು ಈ ಒಂದು ಸಭೆಯಲ್ಲಿದ್ದಾರೆ. ಹಾಗೆ ಎಲ್ಲ ಮುಖಂಡರಿದ್ದಾರೆ. ಇವರನ್ನೆಲ್ಲ ಸ್ವಾಗತಿಸಲು ವಿನೋದ್ ರಾಜ್ ಅವರು ಸ್ವಾಗತಿಸಬೇಕಾಗಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಕಾರ್ಯದರ್ಶಿಗಳಾದಂಥ ಜಯಂತ್ ಆನಂದ್ ಅವರು ಹೇಳಿದರು, ಇವತ್ತು ರಾಹುಲ್ ಗಾಂಧಿ ಅವರು ಏನು ಮಾತಾಡಿದರೆ ಒಬಿಸಿ ಬಗ್ಗೆ ಜಾತಿ ನಿಂದನೆ ಮಾಡುವಂಥದ್ದು, ಆ ರೀತಿಯಲ್ಲಿ ಯಾವಾಗಲೂ ಕೂಡ BJPಯ ಯಾರನ್ನು ಕೂಡ ಆ ರೀತಿ ನೋಡಿಲ್ಲ. ಮೋದಿಯವರು ಅಂತೂ ಇಡೀ ದೇಶ ಮೆಚ್ಚುವಂಥ ಕೆಲಸವನ್ನು ಮೋದಿಯವರು ಮಾಡ್ತಾ ಇದ್ದಾರೆ. ಈಗ ಅವ್ರು ಮಾಡೋದನ್ನು ಅವರಿಗೆ ಸಹಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ. ಏನಾದರೂ ಒಂದು ಚುನಾವಣೆಯಲ್ಲಿ ತರಬೇಕು ಅನ್ನೋದೇ ಅವರ ಒಂದು ಗುರಿ ಇಟ್ಕೊಂಡು ಇವತ್ತು ರಾಹುಲ್ ಗಾಂಧಿ ಅವರು ಈ ರೀತಿಯ ಒಂದು ಹೇಳಿಕೆಯನ್ನು ಕೊಡ್ತಾರೆ. ನಾಲ್ಗೆ ಹಿಡಿತಾ ಇಟ್ಕೊಂಡು ಮಾತಾಡಬೇಕಾಗುತ್ತೆ. ಆಗ ಒಬ್ಬ ಪ್ರಧಾನಿ ನರೇಂದ್ರ ಮೋದಿ ಅವರಂದರೆ ಇವತ್ತು ಎಲ್ಲರೂ ಮೆಚ್ಚುವಂಥ ಒಬ್ಬ ಮಹಾನಾಯಕ, ಒಬ್ಬ ದೈವ ಭಕ್ತಿ ಇರುವಂಥ ಒಬ್ಬ ವ್ಯಕ್ತಿ, ದೇವರಂತಲೇ ಹೇಳ್ಬೋದು. ಆ ರೀತಿಯಲ್ಲಿ ಇವತ್ತು ಜನ ಹೊರಗಡೆ ನೋಡ್ತಾರೆ. ಅವ್ರು ನೋಡ್ತೀವಿ ನಾವೆಲ್ಲ ಬೇರೆ ಬೇರೆ ಊರುಗಳಿಗೆ, ಬೇರೆ ಬೇರೆ ಸ್ಟೇಟ್ಗಳಿಗೆ ಹೋದಾಗ ಅವರ ಒಂದು ಕಟೌಟ್, ಅವರ ಒಂದು ಇದನ್ನು ನಾವು ನೋಡಿ ನಿಜಕ್ಕೂ ನಮಗೆ ಖುಷಿ ಆಗುತ್ತೆ. ಇಂಥ ಒಂದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಇವತ್ತು BJPಯಲ್ಲಿ ಇಂಥ ಒಂದು ಮಹಾನ್ ವ್ಯಕ್ತಿ ಇದ್ದಾರಂತ. ಅದನ್ನು ಇವತ್ತು ಅವರು ಚುನಾವಣೆ ಇಟ್ಕೊಂಡು ಇವತ್ತು ಮಾಡ್ತಾರೆ. ಅವ್ರು ಏನೇ ಗ್ಯಾರಂಟಿ ಇರಲಿ, ಏನೇ ಇರಲಿ, BJPಗೆ ಯಾವುದೇ ರೀತಿ ಹಿನ್ನಡೆ ಇಲ್ಲ. BJP ಎದುರುಗಡೆ ನಿಲ್ಬೇಕಾದ್ರೆ ಇವತ್ತು ಅವರೆಲ್ಲ ಎದುರಬೇಕು ಅವ್ರ ನಾಯಕರುಗಳು. ಆ ರೀತಿಯಲ್ಲಿ ಇವತ್ತು BJPಯ ಒಂದು ವಾತಾವರಣ ಸೃಷ್ಟಿಯಾಗಿದೆ. ನಿಜಕ್ಕೂ ನಾವು ಕರ್ನಾಟಕದಲ್ಲಿ 28 ಸೀಟು ಖಂಡಿತವಾಗೂ ಗೆಲ್ತೀವಿ. ಆವಾಗ ಅದಕ್ಕೆ ಉತ್ತರವನ್ನು ಅವರಿಗೆ ನಾವು ಕೊಡ್ತೀವಿ ಅಂತ ಹೇಳ್ತಾ ಎಲ್ಲರೂ ಕೂಡ ಇವತ್ತು ಚುನಾವಣೆಯನ್ನು ನೋಡ್ತಾ ಇದ್ದಾರೆ. ಯೂಸ್ ಇರ್ಬೋದು, ಇವ್ರೇನು ಗ್ಯಾರಂಟಿ ಕೊಟ್ಟಿದ್ದಾರೆ, ಬೈತಾ ಇದ್ದಾರೆ. ನಮಗೆ ಗ್ಯಾರಂಟಿ ಬೇಡ ಆಗಿತ್ತು, ಇವತ್ತು ಅಭಿವೃದ್ಧಿ ಆಗ್ತಾ ಇಲ್ಲ. ಏನು ಅಭಿವೃದ್ಧಿ ಆಗ್ತಿದೆ ರಾಜ್ಯದಲ್ಲಿ ಹಾಗೂ ಎಲ್ಲ ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಏನು ಅಭಿವೃದ್ಧಿ ಆಗ್ತಿದೆ ಕಾಣ್ತಾ ಇದೀವಿ. ಇವತ್ತು ನಮ್ಮ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ 1 ನಿಮಿಷ ಪುರ್ಸತ್ತಿಲ್ಲದೆ ಕೆಲಸ ಮಾಡ್ತಿದ್ರು ಹಾಲಪ್ಪನವರು. ಅವತ್ತು ನೋಡಿದ್ವಿ ನಾವು. ಕೆಲಸ ಅಂದರೆ ಆ ರೀತಿ ಆಗಿತ್ತು. ಇವತ್ತು ನಮಗೆ ನಿಜಕ್ಕೂ ಯಾವುದೇ ರೀತಿ ಕೆಲಸಗಳು ಇವತ್ತು ಆಗ್ತಾ ಇಲ್ಲ. ಹಾಗಾಗಿ ಅಭಿವೃದ್ಧಿ ಕಡೆ ಕೆಲಸವನ್ನು ಅವ್ರು ಮಾಡಬೇಕು. ರಾಹುಲ್ ಗಾಂಧಿ ಅವರು ಅವರಲ್ಲಿ ಇರುವಂಥ ಶಾಸಕರಿಗೆ, ಮಿನಿಸ್ಟ್ರಿಗಳಿಗೆ ಅಭಿವೃದ್ಧಿ ಮಾಡೋದ್ರ ಬಗ್ಗೆ ಹೇಳಿ, ಅದು ಬಿಟ್ಬಿಟ್ಟು ಮಾನವ ವ್ಯಕ್ತಿಗಳ ಬಗ್ಗೆ ಮಾತಾಡೋದನ್ನು ಬಿಡಬೇಕು. ಮುಂದೆ ಇದೇ ರೀತಿ ಮಾತಾಡ್ತಾ ಇದ್ದಲ್ಲಿ ಉಗ್ರವಾದ ಹೋರಾಟವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದೀವಿ. ರಾಹುಲ್ ಗಾಂಧಿ ಒಬ್ಬ ಮೆಚುರಿಟಿ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಅಂತಕ್ಕಂಥ 10 ಬಾರಿ ಅದು ಈಗಾಗಲೇ ಸಾಬೀತಾಗಿದೆ. ಯಾಕಂತಂದ್ರೆ ಇವತ್ತು ವಿಶ್ವನೇ ಇವತ್ತು ಮೆಚ್ಚಿರ್ತಕ್ಕಂಥ ಒಬ್ಬ ಮಹಾನ್ ನಾಯಕ ಆಗಿರ್ತಕ್ಕಂಥ ಮೋದಿ ಅವರು ಇವತ್ತು ಮಾಡಿರ್ತಕ್ಕಂಥ ಸಾಧನೆಗಳು ಬಹಳಷ್ಟಿದ್ದಾವೆ. ಆದರೆ ಒಂದು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡ್ತಕ್ಕಂಥದ್ದು ಬಹುಶಃ ಬಹಳ ಸಣ್ಣ ಮಟ್ಟದ ರಾಜಕಾರಣಿ ಅಂತೇಳಿ ನಾನು ಭಾವಿಸ್ತೇನೆ. ಯಾಕಂದ್ರೆ ಇದನ್ನ ಇವತ್ತು ದೇಶಾದ್ಯಂತ ಇವತ್ತು ಖಂಡಿಸ್ತಕ್ಕಂಥ ಪರಿಸ್ಥಿತಿ ಬಂದಿದೆ. ಇವತ್ತು ತೇಲಿ ಜನಾಂಗ ಅಂತಕ್ಕಂಥ ಏನು ಗಾಣಿಗರಿದ್ದಾರೆ ಅವರೆಲ್ಲರೂ ಕೂಡ 1994 ಗೆಜೆಟ್ ನೋಟಿಫಿಕೇಶನ್ ಆಗಿ ಅವತ್ತು ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಅವತ್ತು ಯಾವುದೇ ಒಂದು BJP ಸರ್ಕಾರ ಇರಲಿಲ್ಲ. ಆದರೆ ಅವರೇ ಸರ್ಕಾರದ ಗೆಜೆಟ್ ನೋಟಿಫಿಕೇಶನ್ ಅಲ್ಲಿ ಇವತ್ತು ಜಾತಿ ನಮೂದಾಗ್ತಕ್ಕಂಥ ಸಂದರ್ಭದಲ್ಲಿ ಅದು ಇವತ್ತು OBCಗೆ ಅಂತ ಹೇಳಿ ಬಂದಾಗ ಇದನ್ನ ಎಲ್ಲರೂ ಇವತ್ತು ಒಪ್ಕೊಳ್ತಕ್ಕಂಥ ಸಂದರ್ಭ ಇದ್ರೂ ಕೂಡ ಇವರು ಅದನ್ನ ಬೇರೆ ತರ ಮಾತನಾಡಿ ಇದು ತಿರುಚಿ ಬಹುಶಃ ಅವರ ಹೆಸರಿಗೆ ಮುಚ್ಚಿಬಿಡ್ತಕ್ಕಂಥ ಕೆಲಸವನ್ನು ಮಾಡಕ್ಕೆ ಏನೇ ಪ್ರಯತ್ನ ಮಾಡಿದ್ರು ಸಹ ಬಹುಶಃ ಕಾಂಗ್ರೆಸ್ ಪಾರ್ಟಿಗೆ ಇವತ್ತು ಚುನಾವಣೆಯ ಅಜೆಂಡಾ ಇವತ್ತು ಏನೂ ಇಲ್ಲ. ಇವತ್ತು ರಾಮ ಮಂದಿರದ ಹೆಸರಿನ ಮೇಲೆ ರಾಜಕಾರಣ ಮಾಡಿ ಇವತ್ತು ಹಿಡಿಕೆಯನ್ನು ಕಲೆಕ್ಟ್ ಮಾಡಿದ್ರು, ಏನು ಮಾಡಲಿಲ್ಲ. ಸುಪ್ರೀಂ ಕೋರ್ಟ್ ಇವತ್ತು ಅಂತೇಳಿ ಬಹಳ ಬಾಲಿಶವಾಗಿ ಮಾತಾಡ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಆದರೆ ಇವತ್ತೇನಾಯ್ತು, ಇವತ್ತು ವಿಶ್ವವೇ ಮಿಚ್ಚಿರ್ತಕ್ಕಂಥ ಇವತ್ತು ರಾಮ ಮಂದಿರ ನಿರ್ಮಾಣ ಆಯಿತು. ಹಾಗಾಗಿ ಅಭಿವೃದ್ಧಿ ದೃಷ್ಟಿಯಲ್ಲಿ ನೋಡೋಕ್ಕಾದ್ರೆ ಬಹುಶಃ ಇವತ್ತು ಮುಂದುವರೆದ ರಾಷ್ಟ್ರಗಳಲ್ಲಿ 10ನೇ ಸಾಲಿನಲ್ಲಿ ಕ್ರಮಾಂಕದಲ್ಲಿತ್ತು, ಇವತ್ತು 5ನೇ ಕ್ರಮಾಂಕಕ್ಕೆ ಬಂದು ನಿಂತಿದೆ. ಅಂದರೆ ಅದೆಲ್ಲವೂ ಕೂಡ ಮೋದಿ ಅವರ ಸಾಧನೆ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತೇನೆ. ಆದರೆ ಕಾಂಗ್ರೆಸ್ ಪಕ್ಷದ ಮುಖಂಡರಿಗೂ ಕೂಡ ಮತ್ತೆ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೇನೆ, ನಿಮ್ಮ ನಾಯಕರಿಗೆ ಏನು ಇವತ್ತು ರಾಹುಲ್ ಗಾಂಧಿ ನಾಯಕರು ಬಿಂಬಿಸಿದಿರಿ ಅವ್ರಿಗೆ ನೀವು ಕಿವಿ ಹಿಂದೆ ಇದ್ರೆ ಬಹುಶಃ ಕಾಂಗ್ರೆಸ್ ಪಾರ್ಟಿ ಸಂಪೂರ್ಣವಾಗಿ ನೆಲ ಕಚ್ಚಿದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇವತ್ತು ರಾಹುಲ್ ಗಾಂಧಿ ಅವ್ರನ್ನ ಬಂಧನ ಮಾಡಬೇಕು, ಜೊತೆಗೆ ಅವರು ತತ್ಕ್ಷಣ ಅವರು ಕ್ಷಮೆಯನ್ನು ಕೇಳಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯವನ್ನು ಮಾಡ್ತೇನೆ. ಮತ್ತು ಭಾರತೀಯ ಜನತಾ ಪಕ್ಷದ ಎಲ್ಲ ಮೋರ್ಚಾಗಳ ಪರವಾಗಿ ಇವತ್ತು ಆಗ್ರಹಿಸ್ತಾ ಇದ್ದೇನೆ. ಗ್ರಾಮಾಂತರ ಅಧ್ಯಕ್ಷರಾದಂಥ ದೇವೇಂದ್ರ ರತ್ನರೇ, ದೇಶದ ಪ್ರಥಮ ಪ್ರಜೆ ಮೋದಿಜಿಯವರು ಮಾತಾಡ್ತಕ್ಕಂಥ ಸಂದರ್ಭದಲ್ಲಿ ಅದನ್ನೊಂದು ಹೇಳಿಕೆಯನ್ನು ಇಟ್ಕೊಂಡು ಒಬ್ಬ ಕಾಂಗ್ರೆಸ್ನ ನಾಯಕರು ಏನು ನಾವು ಪಪ್ಪು ಅಂತ ಕರಿತೀವಿ,
ಪಪ್ಪು ಅಂತ ಕರೆಯೋದಕ್ಕೆ ಉದಾಹರಣೆ ಮೊನ್ನೆ ಅವ್ರು ಹೇಳಿದಂಥ ಹೇಳಿಕೆನೇ ಕಾರಣ ಆಗುತ್ತೆ. ರಾಹುಲ್ ಗಾಂಧಿಯವರು ಒಂದು ಸಮಾಜನ OBC ಮೋರ್ಚಾಕ್ಕೆ ಸೇರ್ತಕ್ಕಂಥ ಒಂದು ಸಮಾಜವನ್ನ ಒಂದು ಕೀಳರಿಮೆಯಾಗಿ ಮಾತಾಡಿ, ಕೀಳರಿಮೆ ಥರ ಯಾವುದೇ ರೀತಿಯ OBCಗೆ ಸೇರುವ ಜಾತಿನೇ ಅಲ್ಲ, ಇದಕ್ಕೆ ಅವರು ತೈಲ ಅಂತ ಒಂದು ಸಮಾಜ ಅದು ಯಾವತ್ತೂ ಸೇರೋದಿಲ್ಲ ಅಂತೇಳಿ ಒಂದು ಕೀಳರಿಮೆಯ ಪ್ರಧಾನಿ ನರೇಂದ್ರ ಮೋದಿಯವರ ಬಗ್ಗೆ ಒಂದು ಕೆಟ್ಟದಾಗಿ ಇವರು ಜಾತಿಯನ್ನು ಸೂಚನೆ ಮಾಡಿ ಯಾವುದೇ ಜಾತಿಗೆ ಸೀಮಿತರಲ್ಲ ಅನ್ನೋ ರೀತಿಯಲ್ಲಿ ಕೆಟ್ಟದಾಗಿ ಇವರು ಮಾತಾಡ್ತಾರೆ. ಅಂದರೆ ಇವರು ರಾಹುಲ್ ಗಾಂಧಿ ಅವರಿಗೆ ನಾವು ಪಪ್ಪು ಅಂತ ಕರೆಯೋದ್ರಿಂದ ಒಳ್ಳೆ ರೀತಿಯ ಪದ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಇನ್ನು ಹೇಳೋದು ರಾಹುಲ್ ಗಾಂಧಿ ಅವರಿಗೆ ಏನು ತಿಳಿದಿದೆ ಅಂತ ಮಾತಾಡ್ತಿರೋ ಗೊತ್ತಿಲ್ಲ. ನಾನೊಬ್ಬ ಸಾಮಾನ್ಯ OBC ಜಿಲ್ಲಾ ಕಾರ್ಯದರ್ಶಿ ಮಾತಾಡ್ತೇನೆ. 1994ರಲ್ಲಿ ಇದೇ ತೈಲ ಸಮಾಜವನ್ನು ಅಂದಿನ ಸರ್ಕಾರ ಇರ್ತಕ್ಕಂಥ ಉಪಮುಖ್ಯಮಂತ್ರಿಗಳ ಸಹಿತ ಅದನ್ನು OBC ಜನಾಂಗಕ್ಕೆ ಸೇರಿಸಿರ್ತಾರೆ ಬಂಧುಗಳು. ಅದು ಆ ಪಪ್ಪುವನ್ನು ರಾಹುಲ್ ಗಾಂಧಿ ಅವರಿಗೆ ಗೊತ್ತಿದೆಯಲ್ಲ ಗೊತ್ತಿಲ್ಲ. ಹಾಗೆ ಬಂಧುಗಳು ಅದೇ ಸಮಾಜನ ತೈಲ ಸಮಾಜವನ್ನು ಗಾಣಿಗೆ ಸಮಾಜವು ಈ ಸಮಾಜ ಬಾಂಧವರಲ್ಲಿ ಗಾಣಿಗೆ ಸಮಾಜಕ್ಕೆ ಅದ್ಭುತವಾದ ಸ್ಥಾನವನ್ನು ಕೊಡ್ತೀವಿ. ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ಸಾಗರದಲ್ಲಿ OBC ಮೋರ್ಚಾ ಅಧ್ಯಕ್ಷ ಸ್ಥಾನವನ್ನು ಬಂಧುಗಳೇ ನಾವು ಗಾಣಿಗೆ ಸಮಾಜದ ರಾಜವರಿಗೆ ಕೊಟ್ಟಿದ್ದೇವೆ ಬಂಧುಗಳೇ. ಅದೇ ಸಮಾಜವನ್ನು 1999ರಲ್ಲಿ ಅಧಿಕೃತವಾಗಿ OBCಗೆ ಸರ್ಕಾರ ಸೇರಿಸ್ತದೆ ಬಂಧುಗಳೇ. ಇದೆಲ್ಲ ಗೊತ್ತಿರ್ತಕ್ಕಂಥ ನಮ್ಮೆಲ್ಲ ಸಾಮಾನ್ಯವಾದ ಕಾರ್ಯಕರ್ತ ನಮಗೆ ತಿಳಿದಿದೆ, ಆದರೆ ಪಪ್ಪುಗೆ ಇದು ತಿಳಿದಿಲ್ವ ಅಂತ ನಾನು ಪ್ರಶ್ನೆ ಮಾಡ್ತೇನೆ ಬಂಧುಗಳೇ. ಅದಕ್ಕಾಗಿ ಇವತ್ತು ಜನ ಅವರಿಗೆ ಕೇಂದ್ರದಲ್ಲಿ ಉತ್ತರ ಕೊಡ್ತಾರೆ. ಮುಂದಿನ ದಿನಗಳಲ್ಲಿ ನಾಳೆ ದಿನ ಲೋಕಸಭಾ ಚುನಾವಣೆ ಬರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಕಾರಣಕ್ಕೂ ಅವರು ಝೀರೋ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಬಂಧುಗಳೇ. ಲೋಕಸಭಾ ಚುನಾವಣೆಯಲ್ಲಿ ಝೀರೋ ಆಗೋದ್ರಲ್ಲಿ ಅನುಮಾನನೇ ಇಲ್ಲ ಅಂತ ಪದಗಳನ್ನು ಬಳಸಿ ಇವತ್ತು ಸಣ್ಣ ಪಾಪು ಥರದಲ್ಲಿ ಇವರು ಹೇಳಿಕೆಗಳನ್ನು ಕೊಡ್ತಾ ಇರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಾವು ಸಾಗರ ಮತ್ತು ಟೌನ್ ಪರವಾಗಿ ಅಧಿಕೃತವಾಗಿ ಧಿಕ್ಕಾರವನ್ನು ಕೂಗ್ತಾ, ಹಾಗೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಸೇರಿ ಎಲ್ಲ ಸಮಾಜದವರು ಏನು ಇವತ್ತು OBC ಬಗ್ಗೆ ಮಾತಾಡ್ತಾರೆ, ನಾಳೆ ಇನ್ನೊಂದು ಸಮಾಜ ಬಗ್ಗೆ ಅವರು ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಚುನಾವಣೆ ಬಗ್ಗೆ ಅರಿವೇ ಇಲ್ಲ ಮತ್ತು ಯಾವುದೇ ಜನಾಂಗದ ಬಗ್ಗೆ ಸಹಿತ ಅವರಿಗೆ ಒಂದು ಗೌರವ ಇಲ್ಲ ಬಂಧುಗಳೇ. ಯಾವುದೇ ಒಂದು ಗಾಣಿಗ ಸಮಾಜ ಇರ್ಬೋದು, ಹಿರಿಯ ಅಂತಕ್ಕಂಥ ಯಾವುದೇ ಸಮಾಜ ಇರ್ಬೋದು, ಮೇಲ್ಜಾತಿಯ ಸಮಾಜ ಯಾವ ಸಮಾಜದ ಬಗ್ಗೆ ಗೌರವ ಇರ್ತಕ್ಕಂಥ ಒಬ್ಬ ಪಪ್ಪು ಅಂತಕ್ಕಂಥ ರಾಹುಲ್ ಗಾಂಧಿಯವರು ನಾಳೆ ದಿನ ಅವರು ಚುನಾವಣೆಗೆ ನಿಲ್ಲುವಂತ ನೈತಿಕತೆಯನ್ನು ಹೊಂದಿಲ್ಲ ಅಂತ ಹೇಳ್ತೀನಿ ಬಂಧುಗಳೇ. ಇಷ್ಟು ಹೇಳ್ತಾ ಇವತ್ತಿಗೆ ನಾವೆಲ್ಲ ಬಂದು ಸೇರಿದ್ವಿ. ಕೆಟ್ಟದು ಅಂತ ಯಾಕೆ ಹೇಳ್ತಾ ಇದೀವಿ ಅಂದ್ರೆ ಒಂದು ತುಂಬಾ ಹಾಸ್ಯಾಸ್ಪದ ವಿಚಾರ ಇದೆ. ಯಾಕಂದ್ರೆ ಕಾಂಗ್ರೆಸ್ ಯಾವಾಗ್ಲೂ ಹೇಳ್ತಾ ಇದ್ದಂತ ವಿಚಾರ ಏನು ಅಂದ್ರೆ BJP ಯಾವಾಗ್ಲೂ ಕೂಡ ಜಾತಿ ಆಧಾರಿತವಾಗಿ ವಿಭಜನೆ ಅಂದ್ರೆ ಸಮಾಜ ವಿಭಜನೆ ಮಾಡಿ ರಾಜಕಾರಣ ಮಾಡುತ್ತೆ ಅಂತ ಇಲ್ಲಿ ತನಕ ಹೇಳ್ಕೊಂಡು ಬಂದಂತ ವಿಚಾರಗಳು. ಆದ್ರೆ ಈಗ ಕಾಂಗ್ರೆಸ್ ಏನ್ ಮಾಡ್ತಾ ಇದೆ ಅಂತಂದ್ರೆ ಅದನ್ನೇ ಮುಖ್ಯ ಅಂಶವಾಗಿ ತಗೊಂಡಿರೋದು ನಮ್ಗೆಲ್ಲರಿಗೂ ಕೂಡ ಏನು ಅಸಹ್ಯ ಕೂಡ ಆಗ್ತಿದೆ. ಅವ್ರ ಹೇಳಿಕೆ ನಮ್ಗೆ ನಗುನು ಬರ್ತಾ ಇದೆ. ಕಾರಣ ಏನು ಅಂದ್ರೆ ಅವ್ರು ಎಲ್ಲದೂ ಬಿಟ್ರಿ ಈಗ. ಯಾಕಂದ್ರೆ ಅವರು ಹಿಂದೆ ಹೇಳ್ತಾ ಇದ್ದಿದ್ದು 2014ರ ಹಿಂದಿನ ಏನ್ ದೇಶದ ಬೆಳವಣಿಗೆ ನೋಡ್ಬಿಟ್ಟು ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ಅದು ಕೂಡ ಈಗೆಲ್ಲ ಮರೆಮಾಚಾಗೋಯ್ತು. ಈಗ 10 ವರ್ಷದ ಅಭಿವೃದ್ಧಿ 65 ವರ್ಷದ ಅಭಿವೃದ್ಧಿಗೆ ಎಲ್ಲೂ ಕೂಡ ಸರಿಸಾಟಿ ಇಲ್ಲ ಅನ್ನೋ ವಿಚಾರಗಳನ್ನು ನಾವೆಲ್ಲ ನೋಡಾಯ್ತು. ಈಗ ಮೋದಿಯವರ ಬಗ್ಗೆ ಏನ್ ಹೇಳಬೇಕು ಅನ್ನೋದೇ ಒಂದು ಪ್ರಶ್ನಾರ್ಥದ ಚಿಹ್ನೆ ಆದಂತ ಸಂದರ್ಭದಲ್ಲಿ ಇದೊಂದು ಎಲ್ಲೋ ಒಂದ್ ಕಡೆ ಕೆಳಗೆ ಸಿಕ್ಕಂತ ವಿಚಾರ ಏನಂದ್ರೆ ಜಾತಿನಾರು ನೋಡ್ಬೇಡೋಣ ಅನ್ನೋ ವಿಚಾರ. ಆ ವಿಚಾರ ಇಟ್ಕೊಂಡು ಇವತ್ತು ಏನ್ ರಾಹುಲ್ ಗಾಂಧಿ ಒಂದು ಬಾಲಿಶ ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಅದನ್ನ ನಾವೆಲ್ಲರೂ ಕೂಡ ಖಂಡಿಸ್ತೀವಿ. ಯಾಕೆಂದ್ರೆ ಅವ್ರದೇ ಸರ್ಕಾರ 1994ರಲ್ಲಿ ಅವ್ರದೇ ಸರ್ಕಾರ ಮಾಡಿದಂತ ನೋಟಿಫಿಕೇಶನ್ ನಲ್ಲಿ ಗಾಣಿಗ ಅಂತ ನಾವೇನು ಇಲ್ಲಿ ಕಳಿತೀವಿ, ಅಲ್ಲಿ ತೈಲಿ ಅಂತ ಏನು ಗುಜರಾತ್ ಅಲ್ಲಿ ಕರೀತಾರೆ, ಆ ಸಮಾಜವನ್ನ OBCಗೆ ಸೇರಿಸಿದ್ದು ತಾವೆಲ್ಲರೂ ಕೂಡ ನೋಡ್ಬೇಕೆ. ಗೆಜೆಟ್ ಅಲ್ಲಿ ತೆಗೆದ್ರೆ ಸಿಗ್ತದೆ. ಆಗ ಅದು ಮೋಸ್ಟ್ಲಿ ರಾಹುಲ್ ಗಾಂಧಿ ಅವರ ಗಮನಕ್ಕೆ ಬಂದಿರ್ಲಿಲ್ವೋ ಅಥವಾ ಅವ್ರಿಗೆ ಗೊತ್ತಿಲ್ವೋ ಏನೋ ಗೊತ್ತಿಲ್ಲ. ಯಾಕಂದ್ರೆ ನಾವು ಅದ್ರ ಬಗ್ಗೆ ಜಾಸ್ತಿ ಡೀಪ್ ಹೋಗುವಂತ ವಿಚಾರಗಳಿಲ್ಲ. ಯಾಕಂದ್ರೆ ರಾಹುಲ್ ಗಾಂಧಿ ಎಷ್ಟು ಮುನ್ನಿಲ್ತಾರೋ ನಾವು 450 ಸೀಟ್ ಗೆಲ್ಲೋದಷ್ಟೇ ಗ್ಯಾರಂಟಿ. ಹಾಗಾಗಿ ಅವ್ರು ಮುಂದಿಲ್ಲಿ ಅಂತೇಳಿ ನಾವು ಹೇಳೋದು. ಯಾಕಂದ್ರೆ ನಮ್ಮ ಸ್ನೇಹಿತರು ಹೇಳಿದ್ರು ಅವ್ರಿಗೆ ಕಿವಿ ಹಿಂಡೋದು ಬೇಡ, ಅವ್ರು ಉತ್ತೇಜನ ಕೊಡೋಣ, ಇನ್ನೊಂದಿಷ್ಟು ಮಾತಾಡ್ಲಿ. ಅವ್ರು ಎಷ್ಟು ಮಾತಾಡ್ತಾರೋ ಅದಕ್ಕೆ 400, 1, 4, 10 ಈಗ ಮುಂದೆ ಹೋಗ್ತಾನೆ ಇರ್ತೀವಿ. ಆ ಕೆಲಸ ಆಗುತ್ತೆ. ಈ ಖಂಡನೆ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಏನ್ ಭಾಜಪ ಏನ್ ಇವತ್ತು ಮೂಲಕ ಇದನ್ನು ಪ್ರತಿಭಟಿಸಿದ್ವಿ, ಮುಂದೆ ಇದೇ ರೀತಿಯ ಉಲ್ಲೇಖನ ಮಾಡ್ತಾ ಹೋದ್ರೆ ಇನ್ನು ಇದಕ್ಕೆ ತಕ್ಕ ಪಾಠವನ್ನು ಕಲಿಸೋದಕ್ಕೆ ಇಡೀ ಭಾಜಪ ಸಾಗರ ಇರ್ಬೋದು ಅಥವಾ ರಾಜ್ಯದ ಭಾಜಪ ಮುಂದಾಗುತ್ತೆ ಅಂತ ಹೇಳ್ತಾ ಅವಕಾಶಕ್ಕೆ ನರೇಂದ್ರ ಮೋದಿಜಿಯವರ ಜಾತಿಯ ನಿಂದನೆಯನ್ನ ಮಾಡಿ ಅವಹೇಳನಕಾರಿ ಒಂದು ತೇಜೋವಧಿಯನ್ನು ಮಾಡಿರುವಂತಹ ರಾಹುಲ್ ಗಾಂಧಿ ಏನು ಹೇಳಿಕೆ ಕೊಟ್ಟಿದ್ದಾರೆ ಅದರ ವಿರುದ್ಧ ಇವತ್ತು ಸಾಗರ OBC ಮೋರ್ಚಾದ ವತಿಯಿಂದ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ಈ ಹೋರಾಟದ ಅಧ್ಯಕ್ಷತೆಯನ್ನು ನಾಯಕತ್ವವನ್ನು
ಸಹಿಸಲಾರದೆ ಏನೊಂದು ಹೇಳಿಕೆಯನ್ನು ಜಾತಿ ನಿಂದನೆಯನ್ನು ಮಾಡಿದ್ದಾರೆ, ಅದು ಅವರಿಗೆ ಸಲ್ಲದ ವಿಚಾರ. ಅದನ್ನು ಮಾಡಬಾರ್ದಿತ್ತು. ಒಂದು ಒಳ್ಳೆಯ ನಾಯಕತ್ವ ಕೆಳಮಟ್ಟದಿಂದ, ಒಂದು ಬಡ ಕುಟುಂಬದಿಂದ, ಒಂದು ಚಾ ಮಾರುವ ಮುಖಾಂತರ ಅವರ ಜೀವನವನ್ನು ಕಟ್ಕೊಂಡು ಸಮಾಜಮುಖಿ ಕಾರ್ಯಗಳ ಮುಖಾಂತರ ದೇಶದ ಅತ್ಯುನ್ನತ ಸ್ಥಾನದಲ್ಲೇರಿ ಬಡವರ ಪಾಲಿಗೆ ದೇವತಾ ಮನುಷ್ಯನಾಗಿ ಒಂದು ಜಗತ್ತೇ ಮೆಚ್ಚುವಂತಹ ಒಂದು ನಾಯಕತ್ವವನ್ನು ವಹಿಸಿರುವಂತಹ ಪ್ರಧಾನಮಂತ್ರಿಯವರ ಜಾತಿ ಬಗ್ಗೆ ಅವರು ಸಹಿಸಲಾರದೆ, ಅವರ ನಾಯಕತ್ವವನ್ನು ಸಹಿಸಲಾರದೆ ಈ ರೀತಿಯ ಹೇಳಿಕೆಯನ್ನು ಕೊಡ್ತಾ ಇರೋದು ನಾವು ಒಪ್ಪೋದಿಲ್ಲ. ಅದರ ಜೊತೆಗೆ ರಾಹುಲ್ ಗಾಂಧಿ ಅವರೇ, ನೀವು ನಮ್ಮ ಜಾತಿ ಬ್ರಾಹ್ಮಣ, ಇನ್ನೊಂದ್ಸರಿ ನಮ್ಮ ಜಾತಿ ಕ್ರಿಶ್ಚಿಯನ್ ಅಂತ ಹೇಳಿ, ನೀವು ನಿಮ್ಮ ಜಾತಿ ಯಾವುದು ಅಂತ ಹೇಳಿ ನಿಮಗೆ ಇನ್ನೂ ಕನ್ಫರ್ಮ್ ಆಗಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ನೀವು ಇರುವಾಗ ನೀವು ಬೇರೆಯವರ ಜಾತಿ ಬಗ್ಗೆ ಹೇಳೋದು ಎಷ್ಟು ಮಟ್ಟಿಗೆ ಸರಿ? ಮೊದಲನೇದಾಗಿ ನಿಮ್ಮ DNA ಯಾವುದು ಅಂತ ಹೇಳಿ ಪರೀಕ್ಷೆಯನ್ನು ಮಾಡ್ಕೊಳ್ಳಿ. ಆಮೇಲೆ ಬೇರೆಯವರ ಬಗ್ಗೆ ಮಾತಾಡೋದಕ್ಕೆ ನಿಮಗೆ ನೈತಿಕ ಹಕ್ಕಿರುತ್ತೆ. ದಯವಿಟ್ಟು ರಾಜಕಾರಣವನ್ನ ಬಡವರ ಪರವಾಗಿ, ಹಿಂದುಳಿದವರ ಪರವಾಗಿ ಕೆಲಸ ಮಾಡುವ ಮುಖಾಂತರ ನೀವು ನಾಯಕತ್ವವನ್ನು ಮಾಡಿ. ಕಾಂಗ್ರೆಸ್ ಪಕ್ಷ ಬರೀ ಜಾತಿ ಹೊಡೆಯುವ ಕೆಲಸದಲ್ಲಿ ಇವತ್ತು ಮುಂದಾಗಿದೆ, ರಾಜ್ಯದಲ್ಲಾಗಿರ್ಬೋದು, ದೇಶದಲ್ಲಾಗಿರ್ಬೋದು. ಅದನ್ನು ಹೊರತುಪಡಿಸಿ ಒಬ್ಬ ದಷ್ಟ ನಾಯಕನನ್ನ ವಿರೋಧ ಮಾಡಿದಾನೆ ಮಾತೆತ್ತಿದ್ರೆ ಬಿಜೆಪಿ ಅವರು ಪ್ರಧಾನಮಂತ್ರಿಗಳ ಹೆಸರನ್ನ, ಮೋದಿ ಹೆಸರನ್ನ ಬಳಕೆ ಮಾಡ್ಕೊಂಡು ರಾಜಕಾರಣ ಮಾಡ್ತೀರಿ ಅಂತ ಹೇಳ್ತೀರಿ. ಅವರಿಗೆ ಆ ನಾಯಕತ್ವ ಇದೆ ರೀ. ಮಕ್ಕಳಿ, ಪ್ರಧಾನಮಂತ್ರಿಯ ಕುಟುಂಬದಿಂದ ಬಂದಂತಹ ರಾಹುಲ್ ಗಾಂಧಿ ಅವರೇ, ನಿಮಗೆ ಕೆಳಮಟ್ಟದ ನಾಯಕತ್ವ ಗೊತ್ತಿಲ್ಲ, ಬಡವರ ಬಗ್ಗೆ ಕಾಳಜಿ ಇಲ್ಲ. ಆ ಕಾರಣಕ್ಕಾಗಿ ನಿಮಗೆ ಯಾವುದೇ ನಾಯಕತ್ವದ ಎದುರಿಸುವಂತ ತಾಕತ್ತು ನಿಮಗೆ ಬರ್ತಾ ಇಲ್ಲ. ಆ ಕೆಳಮಟ್ಟದ ನಾಯಕತ್ವ ಗೊತ್ತಿರುವಂತಹ ನರೇಂದ್ರ ಮೋದಿ ಅವರು ಇವತ್ತು ದೇಶವನ್ನ ಮುನ್ನಡೆಸ್ತಿದ್ದಾರೆ. ನೀವು ಅದನ್ನ ಪ್ರಶಂಸೆಯನ್ನ ವ್ಯಕ್ತಪಡಿಸಿ, ಆದರೆ ಹೋರಾಟವನ್ನು ಮಾಡಿ ದೇಶ ಕಟ್ಟುವಂತ ಕೆಲಸ ಮಾಡಿ. ಆದರೆ ದಿಕ್ತಪ್ಪಿಸುವಂತಹ, ಜಾತಿ ಒಡೆಯುವಂತಹ ಕೆಲಸವನ್ನ ಯಾವ ಕಾರಣಕ್ಕೂ ಮಾಡಬೇಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಇನ್ನು ಇದೇ ರೀತಿಯ ಹೇಳಿಕೆಗಳನ್ನು ಏನಾದ್ರು ಕೊಡುವುದಾದ್ರೆ ಮುಂದೆ ಇವತ್ತು OBC ಮೋರ್ಚಾದಿಂದ ತಡೆದಂತಹ ಹೋರಾಟವನ್ನ ಭಾರತೀಯ ಜನತಾ ಪಾರ್ಟಿ ಎಲ್ಲಾ ಕಾರ್ಯಕರ್ತರು ಸೇರಿ ನಾವು ಈ ಹೋರಾಟವನ್ನ ಎದುರಿಸ್ತೇವೆ. ನಿಮ್ಮ ಈ ಅವಹೇಳನಕಾರಿ ಹೇಳಿಕೆಯ ವಿರುದ್ಧ ನಾವು ಅತಿ ಹೆಚ್ಚು ಜನ ಸೇರಿ ಇದನ್ನ ಪ್ರತಿಭಟನೆಯನ್ನ ಮಾಡ್ತೇವೆ ಅಂತ ಹೇಳಿ ಈ ಮೂಲಕ ನಿಮಗೆ ಸಂದೇಶವನ್ನು ಕೊಡ್ತಾ ನನಗೆ ಮಾತಾಡಲಿಕ್ಕೆ ನಾವು ಮೇಲ್ಸ್ಥಾನಕ್ಕೆ ಬರ್ತೇವೆ. ಆದರೆ ರಾಹುಲ್ ಗಾಂಧಿಯವರು ಗೇರು ಮನೆತನದ ಒಬ್ಬ ಮೊಮ್ಮಗ. ಅವರು ಯಾವ ರೀತಿ ಮಾತಾಡಬೇಕು, ನಾನು ಹೇಗೆ ಇರಬೇಕು ಅನ್ನೋದು ಗೊತ್ತಿಲ್ಲ. ಯಾಕಂದ್ರೆ ಆಗ್ತಾ ಇದೆ ಅಂತಂದ್ರೆ ನಿಜವಾದ ಆ ಒಂದು ಎಬಿಲಿಟಿ ಅವರಲ್ಲಿ ಇಲ್ಲ. ಅದಕ್ಕೋಸ್ಕರ ಅವರು ತತ್ತರಿಸಿ ಇವತ್ತು ನಾವೇನಪ್ಪ ಈಗ ಹೋಗ್ತಾ ಇದೀವಿ, ನಮ್ಮ ಕಾಂಗ್ರೆಸ್ ಪಕ್ಷ ಇದಕ್ಕೂ ಅವಸಾನಕ್ಕೂ ಹೋಗ್ತಾ ಇದೆ ಅಂತ ಹೇಳಿ ತಿಳ್ಕೊಂಡು ನಾವು ಏನು ಹೇಳಬೇಕು, ಏನು ಮಾಡಬೇಕು, ಯಾವ ಜಾಗದಲ್ಲಿ ಏನು ಹೇಳಬೇಕು ಅಂತ ಗೊತ್ತಿಲ್ಲದೆ ಮಾಡ್ತಕ್ಕಂಥ ಈ ಒಂದು ಕೃತ್ಯ ಅಂತೇಳಿ ಹೇಳ್ತೀನಿ. ಯಾಕಂದರೆ ಕಾಂಗ್ರೆಸ್ ಪಕ್ಷ ಮೊದಲಿಂದಲೂ ಹೇಳ್ತಾ ಬಂದಿದೆ, ನಾವು ಸಣ್ಣ ಸಣ್ಣ ಜಾತಿಗಳು, ಬಡವರು, SC ST ಈ ಥರದ ಜನಾಂಗದವ್ರನ್ನ ನಾವು ಮೇಲ್ ತಗೊಂಡು ಹೋಗ್ತೀವಿ ಅಂತೇಳಿ. ಸುಳ್ಳು. ಹಾಗಿದ್ದಿದ್ರೆ ಅವರು ವೋಟ್ ಬ್ಯಾಂಕಿಗಾಗಿ ಅಲ್ಪಸಂಖ್ಯಾತರನ್ನ, ಈ ಹಿಂದುಳಿದ ವರ್ಗದವ್ರನ್ನ ಅವರು ಓಟಿಗಾಗಿ ಮಾತ್ರ ಆ ಸಮಯದಲ್ಲಿ ಮಾತ್ರ ಪರಿಗಣಿಸ್ತಾ ಬಂದರು. ಆಮೇಲೆ ಅಧಿಕಾರಕ್ಕೆ ಬಂದ ಮೇಲೆ ಯಾವ ಜಾತಿ ಇಲ್ಲ, ಹಿಂದುಳಿದವರು ಇಲ್ಲ, ಮುಂದುಳಿದವರು ಇಲ್ಲ, ಯಾರೂ ಇಲ್ಲ, ಅವರೇ. ಹಾಗಾಗಿ ಇದನ್ನು ಈ ಪದವನ್ನು ನಾವು ಖಂಡಿಸ್ತೇವೆ. ಗಾಣಿಗ ಪದ, ಗಾಣಿಗರು ಅಂತಕ್ಕಂಥ ಜಾತಿ ಹಿಂದೆ ಇದನ್ನೆಲ್ಲ ನಮ್ಮವ್ರು ಹೇಳಿದ್ರು, ಅದನ್ನ OBC ಮೋರ್ಚಾಕ್ಕೆ ಸೇರಿದ್ದಾರೆ ಅಂತೇಳಿ. ಆದರೂ ಕೂಡ ಅದರ ಪರಿವಿಲ್ಲದೆ ಮಾತಾಡಿರ್ತಕ್ಕಂಥ ರಾಹುಲ್ ಗಾಂಧಿ ಅವರಿಗೆ ನಮ್ಮ ಧಿಕ್ಕಾರವಿರಲಿ ಅಂತೇಳಿ ಹೇಳಿ ನನಗೆ ಯೋಚನೆ ಮಾಡ್ತಾ ಇದೆ. ವಿಕಸಿತ ಭಾರತ, ಇಡೀ ದೇಶ 2047ನೇ ಇಸ್ವಿ ಹೊತ್ತಿಗೆ ಭಾರತ ಅಭಿವೃದ್ಧಿ ಹೊಂದಿದ ರಾಷ್ಟ್ರ ಆಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಮಾತನಾಡ್ತಾ ಇದೆ. ಜನಸಾಮಾನ್ಯರು ಮಾತಾಡ್ಕೊಳ್ತಾ ಇದ್ದಾರೆ, ರಾಮ ಮಂದಿರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಇನ್ನು ಕತಾರ್ನಿಂದ 10 ಜನರನ್ನ ಮೋದಿ ಅವರು ಕರ್ಕೊಂಡು ಬಂದ್ರು, ಈ ವಿಚಾರ ಬಗ್ಗೆ ಮಾತಾಡ್ತಿದ್ದಾರೆ. ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಸರ್ವಾಂಗೀಣ ಅಭಿವೃದ್ಧಿ ಆಗ್ತಾ ಇದೆ ಅಂತ ಹೇಳಿ ಮಾತಾಡ್ತಾ ಇದ್ದಾರೆ. ಆದರೆ ರಾಹುಲ್ ಗಾಂಧಿ ಮಾತ್ರ ಮೋದಿ ಜಾತಿ ಅದು ಹೇಳೋದೇ ಒಂದು ದೊಡ್ಡ ವಿಷಯ, ಅದು ಮಾತ್ರ ವಿಷಯ, ಅದೇ ದೊಡ್ಡ ಅವರಿಗೆ ಚುನಾವಣೆ ವಿಷಯ, ಅದ್ರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಈ ಕಾಂಗ್ರೆಸ್ನವರ ಹಣೆ ಬರನೇ ಇರ್ತದೆ. 50-60 ವರ್ಷ ರಾಜಕೀಯ ಆಡಳಿತ ನಡೆಸಿ ಒಂದಷ್ಟು ಹರಿಜನ ಕಾಲೋನಿ, ಇನ್ನೊಂದಷ್ಟು ಅಲ್ಪಸಂಖ್ಯಾತರ ಕಾಲೋನಿ, ಈ ರೀತಿ ಅವರವರಿಗೆ ಅವರವರದೇ ಕಾಲೋನಿ, ಅವರು ಯಾರು ಜನಸಾಮಾನ್ಯರ ಮಧ್ಯೆ
ಬೆರೀಲಿಕ್ಕೆ ಅವಕಾಶ ಇಲ್ಲ. ಇದನ್ನೇ ಮಾಡಿ ಇಷ್ಟು ದೇಶವನ್ನು ಹಿಂದುಳಿಲಿಕ್ಕೆ ಮಾಡಿರ್ತಕ್ಕಂಥದ್ದೇ ಈ ಕಾಂಗ್ರೆಸ್ನವರು. ಇದೇ ಸಾಧನೆ ಅವರು. ಹಾಗಾಗಿ ಅವರಿಗೆ ಪ್ರತಿನಿತ್ಯ ನೆನಪಾಗ್ತಕ್ಕಂಥದ್ದು ಕೂಡ ಜಾತಿ. ಯಾಕಂದ್ರೆ ಇಷ್ಟು ವರ್ಷ ಹಿಂದೂ ಮುಸ್ಲಿಂ ಮಧ್ಯೆ ತಂದಿಟ್ರು, ಮುಸ್ಲಿಮರನ್ನ ಬೇರೆ ಮಾಡಿದ್ರು ಹಿಂದೂಗಳಿಂದ. ಈಗ ಹಿಂದೂಗಳನ್ನ ಹೊಡಿಲಿಕ್ಕೆ ಹೊಟ್ಟಿದ್ದಾರೆ. ಆ ಹಿಂದುಳಿದ ವರ್ಗ, ಈ ಹಿಂದುಳಿದ ವರ್ಗ, ಅವ್ರು ಈ ಜಾತಿ ಸರಿ ಇಲ್ಲ, ಇವ್ರು ಈ ಜಾತಿ ಸರಿ ಇಲ್ಲ ಹೇಳ್ತಕ್ಕಂಥ ರೀತಿಯಲ್ಲಿ ಹಿಂದೂಗಳನ್ನ ಹೊಡಿಲಕ್ಕಂತ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರ ಬಗ್ಗೆ ಯಾವ್ದಾದ್ರು ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ಅದು ಇದು ನಮ್ಮ ಇವರಿಗೆ, ನಮ್ಮ ಪರಿಶಿಷ್ಟ ಜಾತಿಯವರಿಗೆ ಅವಮಾನ ಮಾಡಿದ್ರು ಅಂತಾರೆ. ಹಾಗಾಗಿ ಇದು ಯಾರಿಗೆ ಅವಮಾನ ಮಾಡ್ದಂಗೆ ಆಯ್ತು? ಮೋದಿ ಅವರು ಜಾತಿಯನ್ನು ಹುಡುಕಿದ್ರಲ್ಲ, ಈಗ ಯಾರಿಗೆ ಅವಮಾನ ಮಾಡ್ದಂಗೆ, ಜಾತಿಗೆ ಅವಮಾನ ಮಾಡ್ದಂಗೆ ಆಗಿಲ್ವಾ? ಇಂಥ ಒಂದಷ್ಟು ಕ್ಷುಲ್ಲಕ ಸಂಗತಿಗಳನ್ನ ಮಾತನಾಡೋದನ್ನ ಬಿಟ್ಟು ದಯವಿಟ್ಟು ಕಾಂಗ್ರೆಸ್ನವರಿಗೆ, ಇಲ್ಲಿ ಸಾಗರದಲ್ಲೂ ಹಲವಾರು ಜನ ಇದ್ದಾರೆ, ಅವರಿಗೆಲ್ಲ ಒಂದು ಸ್ವಲ್ಪ ಬುದ್ಧಿವಾದ ಹೇಳ್ತಕ್ಕಂಥ ಕೆಲಸ ಆಗಬೇಕಾಗಿದೆ. ಅದು ಬಂದು ಇನ್ನೂ 8-9 ತಿಂಗಳಾಗಿಲ್ಲ, ₹1 ಸಾಗರಕ್ಕೆ ಅನುದಾನ ಬಂದಿಲ್ಲ. ಆದರೆ ಅವರು ಹೇಳ್ತಕ್ಕಂಥ ಸುಳ್ಳುಗಳಿದಾವಲ್ಲ, ಇವ ಸುಳ್ಳುಗಳನ್ನ ನಿಜ ಅಂತ ನಂಬಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಲ್ಲ, ಓದೋದಲ್ಲಿ ನಾನೇ ತಂದೆ ಅಂತ ಹೇಳಿ ಮಾಡ್ತಾ, ಇದು ಕಾಂಗ್ರೆಸ್ನವರ ಹುಟ್ಟು ಗುಣ. ಪ್ರತಿ ಬಾರಿಯೂ ಕೂಡ ಸುಳ್ಳು ಹೇಳಿ 60-70 ವರ್ಷ ಆಡಳಿತ ನಡೆಸಿ ಇವತ್ತು ಜನಸಾಮಾನ್ಯರು ಬುದ್ಧಿವಂತರಾಗಿದ್ದಾರೆ. ಮೋದಿಯವರ ಒಂದು ಆಡಳಿತದಲ್ಲಿ ಸೋಷಿಯಲ್ ಮೀಡಿಯಾ ಇರ್ಬೋದು, ವಿವಿಧ ಮಾಧ್ಯಮಗಳಿರ್ಬೋದು, ಹಾಗೆ ಜನಸಾಮಾನ್ಯರಿಗೆ ಏನು ಸತ್ಯ ಸಂಗತಿ ಹೇಳ್ತಕ್ಕಂಥದ್ದು ಗೊತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇವತ್ತು ಇವರು ಯಾವುದೇ ರೀತಿಯ ಸುಳ್ಳು ಆಶ್ವಾಸನೆಗಳಿಗಾಗಲಿ ಅಥವಾ ಈ ರೀತಿಯ ಕ್ಷುಲ್ಲಕ ಸಂಗತಿಗಳಿಗಾಗಲಿ ಕಾಂಗ್ರೆಸ್ ಜನಸಾಮಾನ್ಯರು ಗಮನವನ್ನು ಕೊಡ್ತಾ ಇಲ್ಲ. ಈಗಾಗಲೇ ಎಲ್ಲ ಸಮೀಕ್ಷೆಗಳು ಹೇಳ್ತಾ ಇದ್ದಾವೆ, ಮುಖರುಗಳು ಅತ್ಯಂತ ವಿಸ್ತಾರವಾಗಿ, ಸಮರ್ಪಕವಾಗಿ, ಅರ್ಥಪೂರ್ಣವಾಗಿ ಮಾತನಾಡಿದ್ದಾರೆ. ಬಹಳ ಮಾತಾಡ್ತಕ್ಕಂಥ ಅಗತ್ಯ ಇಲ್ಲ. ಈಗ ಕೆಲವೊಂದು ಕಡೆಗಳಲ್ಲಿ ಕೆಲವೊಂದು ಕಂಪನಿಗಳು ತಮ್ಮ ಒಂದಷ್ಟು ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಅದು ಬೇಡ ಇರ್ಬೋದು, ಗೋಧಿ ಇರ್ಬೋದು, ಇನ್ಯಾವುದೋ ಟೀ ಪುಡಿ ಇರ್ಬೋದು, ಅದು ಒಂದಷ್ಟು ಪ್ರಾಡಕ್ಟ್ಗಳನ್ನು ಮಾಡ್ತಾರೆ. ಅಥವಾ ಇನ್ನು ಕೆಲವರು ಚಲನಚಿತ್ರ ನಿರ್ಮಾಪಕರು ಚಲನಚಿತ್ರಗಳನ್ನು ಮಾಡ್ತಾರೆ. ಅದು ಸಕ್ಸಸ್ ಆಗಬೇಕು ಅಂತ ಹೇಳಿ ಬೇರೆ ರೀತಿಯ ಒಂದಷ್ಟು ಜಾಹೀರಾತುಗಳನ್ನು, ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡೋದ್ರ ಮೂಲಕ ಅವುಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಅದೇ ರೀತಿ ಇದೊಂದು ಪ್ರಾಡಕ್ಟ್, ರಾಹುಲ್ ಗಾಂಧಿ ಅಂತ ಪ್ರಾಡಕ್ಟ್. ಕಳೆದ 25 ವರ್ಷದಿಂದ ಇದನ್ನ ಏನಾದರೂ ಮಾಡಿ ಸಮಾಜದ ಮುಖ್ಯವಾಹಿನಿ ತರಬೇಕು ಅಂತ ಹೇಳಿ ಆ ವಂಶದವರು ಪ್ರಯತ್ನ ಮಾಡ್ತಾನೇ ಇದ್ದಾರೆ. ನಿರಂತರವಾದ ಪ್ರಯತ್ನ ನಡೀತಾನೆ ಇದೆ. ಆದರೆ ಆ ಪ್ರಾಡಕ್ಟ್ ಕೊನೆಗೂ ಕೂಡ ಸ್ಟಾರ್ಟೇ ಆಗಲಿ. ಸುಮಾರು ಸ್ಟಾರ್ಟಪ್ಗಳನ್ನು ಮಾಡಿದ್ರು, ಅದು ಈ ಪ್ರಾಡಕ್ಟ್ ಸ್ಟಾರ್ಟೇ ಆಗಲಿ. ಹಾಗಾಗಿ ಈ ಕಾಂಗ್ರೆಸ್ನವರಿಗೆ ಅವಾಗ ಈ ರೀತಿಯ ಒಂದಷ್ಟು ವಿವಾದಾತ್ಮಕವಾಗಿ ಹೇಳಿಕೆ ಕೊಟ್ಟರಾದರೂ ಪ್ರಚಲಿತದಲ್ಲಿ ಇರ್ತೇವೆ ಹೇಳ್ತಕ್ಕಂಥ ಒಂದಷ್ಟು ಅವರ ಒಂದು ಗ್ರಹಿಕೆ. ಆದರೆ ಪ್ರತಿ ಬಾರಿ ನಮ್ಮ ರಾಜಶೇಖರ್ ಅವರ ಪ್ರಶಾಂತ್ ಹೇಳಿದ್ರು, ಪ್ರತಿ ಬಾರಿ ಅವ್ರು ಏನಾದರೂ ಒಂದು ಮಾಡಿದ್ರು ಕೂಡ ಅದು ಎಡವಟ್ಟೆ ಆಗುತ್ತೆ, ಬಿಜೆಪಿ ಮತ್ತೆ ಪ್ಲಸ್ಸೇ ಆಗ್ತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಇದು ಇವತ್ತಿನ ಒಂದು ವಿದ್ಯಮಾನ. ಆದರೆ ಈ ಕಾಂಗ್ರೆಸ್ಸಿನ ಬಗ್ಗೆ ನಾನು ಹೇಳಲೇಬೇಕು. ಯಾಕಂದ್ರೆ ಅಂತ ಹೇಳಿ ಯಾರು ನಮ್ಮ ಬಿಜೆಪಿ ಪರವಾಗಿರ್ತಕ್ಕಂಥ ಮಾಧ್ಯಮದವರಲ್ಲ, ಕಾಂಗ್ರೆಸ್ನ ಪರವಾಗಿರ್ತಕ್ಕಂಥ ಕೆಲವು ಮುಖವಾಣಿ ಇರ್ತಕ್ಕಂಥವು ಕೂಡ ಇವತ್ತು ಬಿಜೆಪಿ 350ಕ್ಕಿಂತ ಜಾಸ್ತಿ ಗೆಲ್ಲುತ್ತೆ ಅಂತ ಹೇಳ್ತಾರೆ ರಾಜಶೇಖರ್ ಅವರು. ಹಾಗಾಗಿ ಇದನ್ನ ನೋಡಿ ಹತಾಶರಾಗಿರ್ತಕ್ಕಂಥ ಕಾಂಗ್ರೆಸ್ನವರು. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಮೊನ್ನೆ ಜೋಡೋ ಯಾತ್ರೆ ಅಂತ ಮಾಡಿದ್ರು, ಇಂಡಿಯಾ ಅಂತ ಒಂದು ಕಟ್ಟಿದ್ರು. ಆ ಇಂಡಿಯಾನೇ ಜೋಡ ಮಾಡ್ಲಿಕ್ಕಾಗಿಲ್ಲ. ಇವತ್ತೆಲ್ಲ ಪಕ್ಷಗಳು ಹೊರಗಡೆ ಹೋಗ್ತಾ ಇದ್ದಾವೆ. ನಿತೀಶ್ ಕುಮಾರ್ ಅಂತವರು ಬಂದು ಬಿಜೆಪಿ ಜೊತೆಗೆ ಬಂದರು. ದೇವೇಗೌಡರು ವಾಚಮಗೋಚರು ಬೈತಿದ್ರು ಬಿಜೆಪಿ, ಇವತ್ತು ಬಿಜೆಪಿನ ಒಪ್ಕೊಂಡಿದ್ದಾರೆ. ಇವತ್ತು ಇವರು ಅರವಿಂದ್ ಕೇಜ್ರಿವಾಲ್ ಅವರು ಹೊರಗಡೆ ಹೋದ್ರು ಇಂಡಿಯಾದಿಂದ. ಅಖಿಲೇಶ್ ಯಾದವ್ ಅವರು ಹೊರಗಡೆ ಹೋದ್ರು ಇಂಡಿಯಾದಿಂದ. ಮಮತಾ ಬ್ಯಾನರ್ಜಿ ನಿಮ್ ಸವಾಸನ ಬೇಡ ಅಂತ ಹೇಳಿದ್ರು. ಇವರು ಯಾತ್ರೆ ಇವರು ಯಾತ್ರೆ ಹೋದರೆಲ್ಲ ಕಲ್ಲು ಹೊಡಿತಾ ಇದ್ದಾರೆ. ಬಿಜೆಪಿ ಸ್ಟೇಟಲ್ಲೂ ಕಲ್ಲು ಹೊಡಿತಾರೆ, ಸೂಕ್ತ ರಕ್ಷಣೆ ಕೊಡ್ತಾ ಇದ್ದೀವಿ ನಾವು. ಆದ್ರೆ ಇದೇ ಪಶ್ಚಿಮ ಬಂಗಾಳದಲ್ಲಿ ಹೋದ್ರು, ಕಲ್ಲು ಹೊಡೆದ್ರು ಅವ್ರ ಕಾರಿಗೆ. ಇಲ್ಲಿ ಡೆಲ್ಲಿಯಲ್ಲಿ ಓಡಾಡಿದ್ರು, ಅಲ್ಲಿ ಕಲ್ಲು ಹೊಡೆದ್ರು. ಅಂದ್ರೆ ಇಷ್ಟು ವಿರೋಧಗಳು ಅವರವರ ಸ್ಟೇಟ್ನಲ್ಲಿ ವ್ಯಕ್ತ ಆಗ್ತಾ ಇದೆ. ಅಂದ್ರೆ ಇದು ಕಾಂಗ್ರೆಸ್ನ ಒಂದು ಪರಿಸ್ಥಿತಿಯ ಒಂದು ದ್ಯೋತಕ ಅಂತ ಹೇಳ್ತಕ್ಕಂಥ ಈ ಸಂದರ್ಭದಲ್ಲಿ ಹೇಳ್ತಾ, ಮತ್ತೊಮ್ಮೆ ನಿನ್ನೆ ರಾತ್ರಿ ಒಂದು ಹೋರಾಟ ಮಾಡಬೇಕು ಅಂತ ಹೇಳಿ ನಮಗೆ ಜಿಲ್ಲಾ ಯುವ ಮೋರ್ಚಾದ ಕಡೆಯಿಂದ ನಮ್ಗೆ ಹೇಳಿದ್ರು, OBC ಮೋರ್ಚಾ ಕಡೆಯಿಂದ ಹೇಳಿದ್ರು. ತುರ್ತಾಗಿ ರಾತ್ರಿ ಸುಮಾರು 10:30-11 ಗಂಟೆಗೆ ನಾವು ನಿರ್ಧಾರ ಮಾಡಿದ್ವಿ, ಈ ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟಕ್ಕೆ ಕರೆಯನ್ನು ಕೊಟ್ವಿ. ಹಾಗಾಗಿ ಇಂಥ ಸಂದರ್ಭದಲ್ಲೂ ಕೂಡ ಇಷ್ಟೊಂದು ಸಂಖ್ಯೆಯಲ್ಲಿ, ವಿಶೇಷವಾಗಿ ಮಹಿಳೆಯರು ಸಂಖ್ಯೆಯಲ್ಲಿ ಆಗಮಿಸಿದ್ದೇವೆ. ಯಾಕಂದ್ರೆ ಭಾರತೀಯ ಜನತಾ ಪಾರ್ಟಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಆದ್ಯತೆ ನಾವು ಕೊಟ್ಟಿದ್ದೇವೆ. ಅದಕ್ಕೆ ತಕ್ಕದಾಗಿ ಮಹಿಳೆಯರು ಕೂಡ ಅಷ್ಟೇ ಸ್ಪಂದನೆಯನ್ನು ಕೊಡ್ತಾ ಇದ್ದಾರೆ. ಅದ್ರ ಜೊತೆ ನಮ್ಮ ಯುವಕರು ಇರ್ಬೋದು, OBC ಮೋರ್ಚಾದ ಇರ್ಬೋದು, ನಮ್ಮ ಪೇರೆಂಟ್ಸ್
ಎಲ್ಲರೂ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹಕಾರವನ್ನು ಕೊಟ್ಟಿದ್ದೀರಿ. ನಿಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವಕವಾಗಿರ್ತಕ್ಕಂಥ ವಂದನೆ, ಅಭಿನಂದನೆಯನ್ನು ಸಲ್ಲಿಸಿ ಮತ್ತೊಮ್ಮೆ ಮೋದಿಜಿಯವರ ಜಾತಿಯನ್ನ ಒಂದು ಕಡೆಗಣನೆ ಮಾಡಿ ಹೇಳಿಕೆಯನ್ನು ಕೊಟ್ಟಿದ್ದಾರೋ ಅದರ ನಿಮಿತ್ತ ನಾವು ಇವತ್ತು OBC ಮೋರ್ಚಾದ ವತಿಯಿಂದ ಸ್ಟ್ರೈಕಿಗೆ ಕರೆ ಕೊಟ್ಟು ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ನಗರ ಹಾಗೂ ಗ್ರಾಮಾಂತರ ಮಂಡಲದ ಅಧ್ಯಕ್ಷರೇ ಹಾಗೂ OBC ಮೋರ್ಚಾದ ಎಲ್ಲ ಪದಾಧಿಕಾರಿಗಳೇ, ಆಗಮಿಸಿರುವಂತಹ ನಗರಸಭಾ ಸದಸ್ಯರುಗಳೇ ಹಾಗೂ ಪಕ್ಷದ ನಮ್ಮ ಮೋದಿಜಿಯವರನ್ನ ಕಡೆಗಣನೆ ಮಾಡಿ, ಜಾತಿ ನಿಂದನೆ ಮಾಡಿ, ವೈಯಕ್ತಿಕವಾಗಿ ತೇಜೋವಧೆಯನ್ನ ಮಾಡಿ ನಾವು ಚುನಾವಣೆಯಲ್ಲಿ ಗೆಲ್ಬೋದು ಅನ್ನೋದು ರಾಹುಲ್ ಗಾಂಧಿಯವರ ಒಂದು ಯೋಚನೆ ಇರ್ಬೋದು ಅಂತ ಈ ಹೇಳಿಕೆಯಿಂದ ನಮಗೆ ಅನಿಸುತ್ತೆ. ನಮ್ಮ ಮೋದಿಜಿಯವರು ಕಳಂಕರಹಿತ ನಾಯಕರಲ್ಲಿ ವಿಶ್ವದಲ್ಲೇ ಮೊದಲನೇ ಸ್ಥಾನವನ್ನ ಪಡ್ಕೊಂಡಿದ್ದಾರೆ. ಇದನ್ನ ಹೇಳಲಿಕ್ಕೆ ನಮಗೆ ಹೆಮ್ಮೆ ಆಗತ್ತೆ. ಈ 2024ರ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷದ ನಾಯಕರಾಗಿ ನಮ್ಮ ಮೋದಿಜಿಯವರನ್ನ ಪ್ರಧಾನಮಂತ್ರಿ ಸ್ಥಾನದಲ್ಲಿ ನಿಲ್ಲಿಸಬೇಕು ಅಂತ ಹೇಳಿ ಎಲ್ಲ ದೇಶದ ಜನತೆಯೂ ಕೂಡ ಕಾಯ್ತಾ ಇದ್ದಾರೆ. ಮತ್ತೊಮ್ಮೆ ಮೂರನೇ ಬಾರಿಗೆ ಮೋದಿಜಿಯವರು ಬಂದ್ರೆ ನಮ್ಮ ದೇಶದ ಆಡಳಿತ ಸುಗಮವಾಗಿ ನಡೆಯುತ್ತೆ, ಅಭಿವೃದ್ಧಿಯ ಹಾದಿಯತ್ತ ಹೋಗುತ್ತೆ ಅನ್ನೋದು ಎಲ್ಲರಿಗೂ ಗಣನೆಗೆ ಬಂದಿದೆ. ಆದ್ರೆ ರಾಹುಲ್ ಗಾಂಧಿ ಅವರು ಮಾತ್ರ ನಾವು ಅವರನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡಿದ್ರೆ ಮಾತ್ರ ನಾವು ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ಸಾಧ್ಯ ಅನ್ನೋದನ್ನೇ ಮನೆಗಣನೆಗೆ ಪಡ್ಕೊಂಡು ಅವರನ್ನ ವೈಯಕ್ತಿಕವಾಗಿ ಜಾತಿ ನಿಂದನೆ ಮಾಡ್ತಾ, ಅವರನ್ನ ತೇಜೋವಧೆ ಮಾಡ್ತಾ, ಈ ರೀತಿ OBC ಮೋರ್ಚಾಕ್ಕೆ ಸೇರಿದವರೇ ಅಲ್ಲ, ಒಂದು ರಾಜಕೀಯ ಪಕ್ಷ ಆಗಿರ್ಬೋದು ಅಥವಾ ಸರ್ಕಾರ ಆಗಿರ್ಬೋದು, ಯಾವುದೇ ತಿದ್ದುಪಡಿಯನ್ನ ತಂದಾಗ ಅದು ಕಾಂಗ್ರೆಸ್ ಅವಧಿಯಲ್ಲೇ ಆಗಿರುವಂತಹ ಗೆಜೆಟ್ ನೋಟಿಫಿಕೇಶನ್ ಅನ್ನ ತಂದಾಗ ಅದನ್ನ ನಾವು ಸರ್ಕಾರದ ಗಣನೆಗೆ ತೆಗೆದುಕೊಂಡು ನಮ್ಮ ಜಾತಿಯನ್ನು ಕೂಡ ಅದರಲ್ಲೇ ಸೇರಿಸಿ ನಾವು ಮುಂದಿನ ಒಂದು ಅಭಿವೃದ್ಧಿ ಹಾದಿಯತ್ತ ಅಥವಾ ನಮ್ಮ ಒಂದು ಮುಂದಿನ ಹಾದಿಯನ್ನು ನಾವು ಸಾಗಿಸ್ತಾ ಇರ್ತೀವಿ. ಆದ್ರೆ ಅದನ್ನ ಹೊರತುಪಡಿಸಿ ನಾವು ಏನೋ ಬೇರೆದನ್ನ ಮಾಡಕ್ ಹೊರಡ್ತೀವಿ ಅಂದ್ರೆ ಅದು ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಡೀತಿರೋದ್ರಿಂದ ನಾವು ಪ್ರಜಾಪ್ರಭುತ್ವದ ಎಲ್ಲ ಸಂವಿಧಾನದ ಕಾನೂನಾತ್ಮಕ ನಡವಳಿಕೆಗಳಿಗೆ ನಾವು ತಲೆಬಾಗಿ ನಡಿಬೇಕಾಗತ್ತೆ. ಈ ಅಂಶವನ್ನ ರಾಹುಲ್ ಗಾಂಧಿ ಅವರು ಗಣನೆಗೆ ತೆಗೆದುಕೊಂಡು ಯಾವುದೇ ವ್ಯಕ್ತಿಯನ್ನ ವೈಯಕ್ತಿಕವಾಗಿ ತೇಜೋವಧೆ ಮಾಡೋದಾಗ್ಲಿ, ಅವರುಗಳ ಬಗ್ಗೆ ಮಾತಾಡೋದ್ರ ಬದಲು ದೇಶವನ್ನ ಅಭಿವೃದ್ಧಿ ಹತ್ರ ನಾವು ಯಾವ ರೀತಿ ತೆಗೆದುಕೊಂಡು ಹೋಗ್ಬೋದು, ಚುನಾವಣೆಯಲ್ಲಿ ಗೆಲ್ಲಿಕ್ಕೆ ನಮಗೆ ಯಾವ್ದು ಅಂಶ ಇದೆ ಅನ್ನೋದನ್ನ ಅವ್ರು ಫಸ್ಟ್ ಹೇಳಿ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಚುನಾವಣೆ ತೊಲಗಿಸಿ ಕಾಂಗ್ರೆಸ್ ತೊಲಗಿಸಿ 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 ಕಾಂಗ್ರೆಸ್ ತೊಲಗಿಸಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಬಿಜೆಪಿಯ ಹೋರಾಟಕ್ಕೆ ಜಯವಾಗಲಿ, ಬಿಜೆಪಿಯ ಹೋರಾಟಕ್ಕೆ ಜಯವಾಗಲಿ. ಅಯ್ಯಯ್ಯೋ ಅನ್ಯಾಯ, ಅಯ್ಯಯ್ಯೋ ಅನ್ಯಾಯ, ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್, ಡೌನ್ ಡೌನ್ ಕಾಂಗ್ರೆಸ್. ಅಯ್ಯಯ್ಯೋ ಅನ್ಯಾಯ, ಬಿಜೆಪಿಯ ಜನಪರ ಹೋರಾಟಕ್ಕೆ ಜಯವಾಗಲಿ, ಬಿಜೆಪಿಯ ಜನಪರ ಹೋರಾಟಕ್ಕೆ ಜಯವಾಗಲಿ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ. ಆತ್ಮೀಯರೇ, ಈಗ ವಂದನಾರ್ಪಣೆಯನ್ನು ರಾಹುಲ್ ಗಾಂಧಿ ಅವರು ಸನ್ಮಾನ್ಯ ಶ್ರೀ ನರೇಂದ್ರ ಮೋದಿ ಅವರ OBCಗೆ ಸೇರಿರುವವರಲ್ಲ ಎಂದು ಹೇಳಿಕೆ ಕೊಟ್ಟಿರುವ ವಿರುದ್ಧ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಈ ದೇಶವನ್ನು ಬಹಳಷ್ಟು ವರ್ಷಗಳ ಕಾಲ ಆಳಿದ ಕಾಂಗ್ರೆಸ್ ಸರ್ಕಾರ ವಿಶೇಷವಾಗಿ ಬಹುಸಂಖ್ಯಾತರನ್ನು ಹೊಂದಿರತಕ್ಕಂತಹ ಹಿಂದುಳಿದ ವರ್ಗದ ಸಮುದಾಯದ ನಿರ್ಲಕ್ಷ್ಯ ಹಾಗೂ ಚುನಾವಣೆಯ ಒಂದು ಗಿಮಿಕ್ ಭಾಗವಾಗಿ ಕಾಂಗ್ರೆಸ್ ನಾಯಕರೊಬ್ಬರಾದ ರಾಹುಲ್ ಗಾಂಧಿ ನಮ್ಮ ಮಾನ್ಯ ಗೌರವಾನ್ವಿತ ಪ್ರಧಾನಿಗಳ ಕುರಿತಾಗಿ ಅವರ ಜಾತಿಯನ್ನೇ ಪ್ರಶ್ನೆ ಮಾಡಿದರು. ಆದರೆ ಆ ತೈಲಿ ಗಾಣಿಗ ಸಮುದಾಯ ಏನಿದೆ ಅದು ಈಗಾಗಲೇ ದಶಕಗಳ ಹಿಂದಿನಿಂದಲೂ ಸಹ ಅದು OBC ಸಮುದಾಯಕ್ಕೆ ಸೇರಿದಂತಹ ಒಂದು ಜಾತಿ. ಆದರೆ ಈ ರೀತಿ ಸಾರ್ವಜನಿಕವಾಗಿ ಹೇಳಿಕೆ ಕೊಟ್ಟಂತ ರಾಹುಲ್ ಗಾಂಧಿ ವಿರುದ್ಧ ಹಿಂದುಳಿದ ವರ್ಗಗಳ ಆಯೋಗ ಈಗಾಗಲೇ ನೋಟಿಸನ್ನು ಜಾರಿ ಮಾಡಿದೆ. ಹಾಗಾಗಿ ಪ್ರತಿಭಟನೆ ಮೂಲಕ ಆಗ್ರಹಪಡಿಸಿದೆ. ಒಂದು ರಾಷ್ಟ್ರೀಯ ಪಕ್ಷದವರಾಗಿದ್ದ ವಿನಾಕಾರಣ ಹಿಂದುಳಿದ ವರ್ಗಗಳ ನಾಯಕರಾದ ಮಾನ್ಯ ಪ್ರಧಾನಿಯವರ ಗೌರವಕ್ಕೆ ಧಕ್ಕೆ ಬರುವಂತೆ ಈ ರೀತಿ ಹೇಳಿಕೆ ಕೊಟ್ಟು ಒಬ್ಬ ನಾಯಕನ ವಿರುದ್ಧ ಕಾನೂನು ಕ್ರಮ ತೆಗೆದುಕೊಳ್ಳಬೇಕು ಮತ್ತು ಕ್ಷಮೆ ಕೇಳಬೇಕು ಎಂದು ಹೇಳಿ ಈ ಮೂಲಕ ನಾವು ಆಗ್ರಹಿಸುತ್ತೇವೆ.